ಹೊರಬಗೆಳೈ ನುಡಿದವರು ಜೊತೆ ತೆರಳಿದ ಜಮಾದಂಗಳು ಐವರವನು ನಾ ವಾರೆಯಬೇಕು ಈ ರೀತಿಯಾಗಿ ಪ್ರಖ್ಯಾತಿಯನ್ನು ಪಡೆದವನು ವರ್ತಮಾನ ಕಾಲದಲ್ಲಿ ಮಹಾಮಲ್ಲನಾದಂತಹ ಈ ಕೀಚಕ. ಹೌದೇ, ಅದಕ್ಕೆ ಕಾರಣ ಏನು? ಕಳೆದ ಕೆಲವು ದಿವಸಗಳ ಹಿಂದೆ ನಾವು ಕೈಗೊಂಡಿರುವಂತಹ ಧರೆಯ ದಿಗ್ವಿಜಯ ಮಲತ ಮಂಡಲಾಧಿಪರ ಅವರಿಂದಲೇ ಕಪ್ಪ ಕಾಣಿಕೆಗಳನ್ನು ಪಡೆದಿದ್ದೇವೆ. ಸಂಗ್ರಹಿಸಿರುವಂತಹ ಅಪಾರ ಪ್ರಮಾಣದ ಕಪ್ಪ ಕಾಣಿಕೆಗಳನ್ನು ನಮ್ಮ ಅಕ್ಕ ಸುಧಿಷ್ಣಾದೇವಿಯ ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಅದು ಪುಣ್ಯದ ಕೆಲಸ ಮಾಡಿದ್ದ. ಅಕ್ಕನಿಗೆ ತಕೊಂಡು ಕೊಟ್ಟು ಬಿಟ್ಟಿದ್ರಿ. ನಮ್ಮ ದುಡಿಮೆ ಎಲ್ಲವೂ ಅಕ್ಕನಿಗಾಗಿ, ಶ್ರಮ ಎಲ್ಲವೂ ಅಕ್ಕನಿಗಾಗಿ. ಹೆಸರು ಒಂದೇ ನಿಮ್ಗೆ. ವಿಜಯ, ಈಗ ನೋಡು, ಏನು ಪ್ರಪಂಚದ ಅರಸು ಮಕ್ಕಳೆಲ್ಲರೂ ಕೀಚಕನ ಹೆಸರನ್ನ ಕೇಳಿದಾಗ ಗಡ 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 ಗಡನೆ ನಡುಗ್ತಾ ಇದ್ದಾರೆ. ಚಳಿಗಲ್ಲ, ಭಯಕ್ಕೆ. ಬರೇ ಘಟ್ಟದ ಮೇಲಿದ್ದವರು ನಡಗಿದ್ದಲ್ಲ, ಕೆಳಗಿದ್ದವರು ನಡುಗಿದ್ದಾರೆ. ಕಾರಣ ಏನು? ಕೀಚಕನ ಹೆಸರೇ ಭಯ ಹುಟ್ಟಿಸುವಂತಹದ್ದು. ಅಂದ್ರೆ ನಿಮ್ಮ ಪೌರುಷ. ಹಾಗಾಗಿ ಆ ರೀತಿಯಾಗಿದೆ. ಆ ರೀತಿಯಾದಂತಹ ಶ್ರಮವನ್ನ ಅಲ್ಲ ದಾಖಲೆಯನ್ನ ನಾವು ಮಾಡಿ ಪೂರೈಸಿದವರು. ಎಲ್ಲಿ ಕೀಚಕನ ಅಲ್ಲಿ ವಿಜಯ, ಎಲ್ಲಿ ವಿಜಯನ ಅಲ್ಲಿ ಕೀಚಕ. ಹಾಗಾಗಿ ನಮ್ಮ ಬದುಕಿನಲ್ಲಿ ಇಲ್ಲಿಯವರೆಗೆ ಅಪಜಯ ಆದದ್ದಿಲ್ಲವೇ? ಅವಸರವಾಗಿ ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾ? ಗೊತ್ತಾಗಲಿಲ್ಲ. ಒಂದು ದಿನ